ಕೃಷ್ಣೆಯ ಸಂತ್ರಸ್ತರ ಹೋರಾಟಕ್ಕೆ ಜಿಲ್ಲೆಯ ಪತ್ರಕರ್ತರ ಬೆಂಬಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕವು ಬೇಷರತ್ ಬೆಂಬಲ ನೀಡಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿತು. ಜಿಲ್ಲಾ ಆಡಳಿತ ಭವನದಲ್ಲಿ ಆರಂಭಗೊಂಡಿರುವ ಹೋರಾಟದ 5ನೇ ದಿನವಾದ ಶನಿವಾರ ನಡೆದ ಹೋರಾಟದಲ್ಲಿ ಜಿಲ್ಲೆಯ ಪತ್ರಕರ್ತರು ಪಾಲ್ಗೊಂಡಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆನಂದ್ ಲಬಂಜನ್ ಅವರ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಹಿರಿಯ ಪತ್ರಕರ್ತರಾದ ಈಶ್ವರ ಶೆಟ್ಟರ, ಚಂದ್ರಶೇಖರ್ ಜಿಗಜಿನಿ, ಉಮೇಶ್ ಪೂಜಾರಿ, ಸುಭಾಷ್ ವದ್ಲೂರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತಿನವರೆಗೂ ಆ ಯಶಸ್ಸನ್ನು ನಾವು ಮತ್ತೆ ಕಾಣಕ ಸಾಧ್ಯ ಆಗಿಲ್ಲ ಅಂತಕ್ಕಂಥ ನೋವು ನಮಗಿದೆ. ಯಾಕಂದ್ರೆ ಕೇವಲ ಮುಳುಗಡೆ ಅಧಿಕಾರಿಗಳ ಕಚೇರಿ ಎದುರುಗಡೆ ತಿಂಗಳಾನುಗಂಟ್ಲೆ ನಿರಂತರವಾಗಿ ಹೋರಾಟ ನಡೀತಿತ್ತು. ಪ್ರತಿದಿನ ಬೇರೆ ಬೇರೆ ಸಂಘಟನೆಗಳು ಭಾಗವಹಿಸ್ತಿದ್ವು. ಅವಾಗೂ ಸಹಿತ ನಾವು ಕಾರ್ಯನಿರತ ಪತ್ರಕರ್ತರ ಸಂಘದಿಂದಲೂ ಸಹಿತ ಪತ್ರಕರ್ತರ ಸಂಘಟನೆಯಿಂದ ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಏನಾಗ್ತಾ ಇದೆ ಅಂತಂದ್ರೆ, ಇಡೀ ದೇಶದ ವ್ಯವಸ್ಥೆಯಲ್ಲಿ ನೀರಾವರಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಹುತೇಕ ಸರ್ಕಾರಗಳು ನೆಪ ಮಾತ್ರದ ಯೋಜನೆಗಳನ್ನ ಮಾಡಿದರೆ, ಇನ್ನು ಕೆಲವು ನೆರೆಯ ಆಂಧ್ರವನ್ನ ನೋಡಿ ಕಲಿಬೇಕಾಗಿದೆ. ನಾವು ನೆರೆ ಆಂಧ್ರದಲ್ಲಿ ಅವರು ಅಣೆಕಟ್ಟುಗಳನ್ನ ಅನಧಿಕೃತವಾಗಿ ಕಟ್ಟಿ ಅಣೆಕಟ್ಟುಗಳನ್ನ ಸಹಿತ ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನು ಸದುಪಯೋಗ ಮಾಡ್ಕೊತಾ ಇದ್ದಾರೆ. ನಾವು ನ್ಯಾಯಬದ್ಧವಾಗಿ 524.6ರಲ್ಲಿ ಏನು ನ್ಯಾಯಬದ್ಧವಾಗಿ ಸುಪ್ರೀಂ ಕೋರ್ಟ್ ಕೃಷ್ಣಾ ನ್ಯಾಯಾಧೀಕರಣ, ಬ್ರಿಜೇಶ್ ಕುಮಾರ್ ನೇತೃತ್ವದ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ನೀಡಿದ್ರು ನಂತರ ಇವತ್ತಿಗೂ ಸಹಿತ ಅನುಷ್ಠಾನ ಆಗಿಲ್ಲ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಕೊರತೆನೋ ಅಥವಾ ನಮ್ಮನ್ನು ಆಳುವ ಸರ್ಕಾರಗಳ ನಿರ್ಲಕ್ಷ್ಯತೆನೋ ಅಂತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಈಗ ಮತ್ತೆ ಆರಂಭಗೊಂಡಿದೆ ಹೋರಾಟ. ಈ ಹೋರಾಟವನ್ನ ನಿಜವಾಗಲೂ ನೇತೃತ್ವ ವಹಿಸಿದವರು ಪಕ್ಷಾತೀತವಾಗಿ ಇರುವುದರಿಂದ ನನಗೆ ಭರವಸೆ ಇದೆ, ಈ ಹೋರಾಟಕ್ಕೂ ಸಹ ನಿಶ್ಚಿತವಾಗಿಯೂ ಸಹ ಒಂದು ನ್ಯಾಯ ಸಿಗತೈತಿ ಅಂತಕ್ಕಂಥ ನಿಜವಾದ ನಂಬಿಕೆ ನನಗಿದೆ. ಯಾಕಂದ್ರೆ ಆ ಹೋರಾಟವನ್ನ ಕಣ್ಣಿಂದ ನಾನು ನೋಡಿದವನು, ಸಮೀಪದಿಂದನೇ ನೋಡಿದವನು, ವರದಿ ಮಾಡಿದವನು. ಅವಾಗ ಕೆಲವು ಪತ್ರಿಕೆಗಳು ಇರ್ತಿದ್ವು, ಕೆಲವೇ ದೂರದರ್ಶನಗಳು ಇರ್ತಿದ್ವು. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಕಷ್ಟಪಟ್ಟು ವರದಿಗಳನ್ನ ಮಾಡ್ತಿದ್ವಿ. ಅದು ಸರ್ಕಾರಕ್ಕೆ ಮುಟ್ತಿತ್ತು. ಈಗಲೂ ಸಹಿತ ಸಾಕಷ್ಟು ಮಾಧ್ಯಮ ಕ್ಷೇತ್ರ ವಿಸ್ತಾರವಾಗಿದ್ದರಿಂದ ಮತ್ತಷ್ಟು ಸಹಿತ ನಮ್ಮ ಎಲ್ಲಾ ಸ್ನೇಹಿತರು ಮಾಧ್ಯಮದ ಮುಖಾಂತರ ಏನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಈ ಪ್ರಚಾರಕ್ಕೂ ಸಹಿತ ಬರ್ತಕ್ಕಂತ ದಿನಗಳಲ್ಲಿ ನಿಶ್ಚಿತವಾಗಿಯೂ ಸರ್ಕಾರ ಕಣ್ ತೆರಿತೈತಿ ಅಂತಕ್ಕಂಥ ಭಾವನೆ ನಮಗಿದೆ. ಆದ್ರೆ ಏನು ನಮಗೆ ಏನು ನೋವು ಕಾಡ್ತಾ ಇದೆ ಅಂತಂದ್ರೆ, ಈಗ 519.6 ಒಂದು ಕಡೆ, ಆಮೇಲೆ ಇತ್ತೀಚೆಗೆ ಏನು ವಿರೋಧ ಪಕ್ಷಗಳು ಮತ್ತು ಸರ್ಕಾರದ ನಡುವೆ ನಡೀತಕ್ಕಂಥ ಏನು 522ಕ್ಕೆ ನೀರು ನಿಂದಿರಿಸಬೇಕು, 522ವರೆಗೆ ಮಾತ್ರ ಭೂ ಸ್ವಾಧೀನ ಮಾಡ್ಕೋಬೇಕು, ಇವೆಲ್ಲ ಏನು ಗೊಂದಲಗಳಿವೆ. ಇಲ್ಲ, ಈ ಗೊಂದಲಗಳು ಯಾಕೆ ಆರಂಭ ಆದವು ಅಂತಕ್ಕಂಥದ್ದು ಆರ್ಥಿಕವಾಗಿ ಯಾವುದೇ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥದ್ದು ನಿಜ. ಯಾವುದೇ ಸರ್ಕಾರಗಳಿಗೂ ಸಹಿತ ಪ್ರತಿ ವರ್ಷ 40,000 ಕೋಟಿ ಆಗಲಿ 50,000 ಕೋಟಿ ಆಗಲಿ ನೀರಾವರಿ ಯೋಜನೆಗಳಿಗೆ ಅದು ಸೀಮಿತವಾಗಿ, ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾವುದೇ ಇದನ್ನ ನಾವು ವಾಸ್ತವಿಕವಾಗಿ ಒಪ್ಕೋಬೇಕು. ಆದ್ರೆ ಹಾಗಂತ ಇಡೀ ಯೋಜನೆಯನ್ನ ಅದನ್ನ ನಿರ್ಲಕ್ಷ್ಯ ಮಾಡೋದಾಗ್ಲಿ ಅಥವಾ ಇಡೀ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸುವುದಾಗ್ಲಿ ಈ ಮನೋಭಾವ ಯಾವುದೇ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಈ ಮನೋಭಾವ ಮುಂದುವರೆದ್ರೆ ಇಡೀ ಈ ಭಾಗದ ಕೃಷ್ಣಾ ಏನು ನದಿ ತೀರದ ಲಕ್ಷಾಂತರ ಜನ ಮತ್ತೆ ನಾಳೆ ಸರ್ಕಾರದ ವಿರುದ್ಧ ಬಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದಕ್ಕೆ ಯಾವುದೇ ಸರ್ಕಾರಗಳ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಕಳಕಳಿಯ ಮನವಿ. ಯಾಕಂದ್ರೆ ಈಗ ಅದೇ ರೀತಿ ಜಮಖಂಡಿ ಮಧುಕೇಶ್ವರ ಮಾಜಿ ಶಾಸಕರು ಆನಂದ್ ಅಮ್ನೂರ್ ಅವರನ್ನು ಕೂಡ ಈ ಅತ್ಯಂತ ಗೌರವಾನ್ವಿತರು ಬೇಷರತ್ತಾಗಿ ಬೆಂಬಲ ವ್ಯಕ್ತಪಡಿಸುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯೊಂದಿಗೆ ಜಿಲ್ಲೆಯ ಪತ್ರಕರ್ತರ ಸಂಘವು ಸಂಪೂರ್ಣ ಸದಾ ಬೆಂಬಲದೊಂದಿಗೆ ಇರುತ್ತದೆ ಎಂದು ಹೇಳಿ ಈ ಹೋರಾಟವನ್ನ ಆರಂಭಿಸಿರುವ ಪ್ರಮುಖರಿಗೆ ಈ ಮನವಿ ಪತ್ರವನ್ನ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಈಶ್ವರ ಶೆಟ್ಟರ್ ಅವರು, ಉಮೇಶ್ ಪೂಜಾರಿ ಅವರು, ಸಂಘದ ಅಧ್ಯಕ್ಷರಾದ ಆನಂದ್ ಲಬಂಜನ್ ಅವರು, ಸುಭಾಷ್ ವದ್ದೂರ್ ಅವರು ಸೇರಿದಂತೆ ಉಳಿದ ಎಲ್ಲ ಪತ್ರಕರ್ತರು ಈ ಮನವಿಯನ್ನ ಸಮಿತಿ ಸದಸ್ಯರಿಗೆ ಕೊಡಬೇಕಾಗಿ ವಿನಂತಿ.